ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಮುಖದಲ್ಲಿನ ಬಂಗು ಪಿಗ್ಮೆಂಟೇಷನ್ ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಈಗಂತೂ. ಅದರಲ್ಲೂ ಸ್ಪೆಷಲಿ 35-40 ವರ್ಷದ ಮಹಿಳೆಯರಿಗಂತೂ ಹೆಚ್ಚಾಗಿ ಕಾಡುವಂತಹ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು ಈ ಒಂದು ಪಿಗ್ಮೆಂಟೇಷನ್. ಮೊದಲನೇದಾಗಿ ಪಿಗ್ಮೆಂಟೇಷನ್ ಬರೋದಕ್ಕೆ ಕಾರಣಗಳು ಅದು ನಿಮಗೆ ತಿಳಿದೇನೆ ಬರುತ್ತೆ. ಮೊದಲನೇದು ಬಂದು ಹೇರ್ ಡೈನ ಯೂಸ್ ಮಾಡಿದ್ರೆ ಬಂದೇ ಬರುತ್ತೆ. ಅದರಲ್ಲೂ ತುಂಬ ಕೆಮಿಕಲ್ ಇರುವಂತಹ ಹೇರ್ ಡೈಗಳನ್ನು ನೀವು ಈಗಲೇ ಯೂಸ್ ಮಾಡ್ತಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಸೊ ಕೆಮಿಕಲ್ ಇರುವಂತಹ ಎಷ್ಟು ಕೆಮಿಕಲ್ ಜಾಸ್ತಿ ಇರುತ್ತೋ ಅಷ್ಟು ಬೇಗ ನಿಮಗೆ ಪಿಗ್ಮೆಂಟೇಷನ್ ಅನ್ನೋದು ಬರುತ್ತೆ. ಸೊ ದೆನ್ ಬಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಸಹ ಕೂಡ ಬರುವಂಥ ಚಾನ್ಸಸ್ ಅನ್ನೋದು ಹೆಚ್ಚಾಗಿ ಇರುತ್ತೆ. PCOD, PCOS, ಥೈರಾಯ್ಡ್ ಸಮಸ್ಯೆ, ಸೊ ಹೀಗೆ ಕೆಲವೊಂದು ಸಮಸ್ಯೆಗಳಿಂದ ಸಹ ಕೂಡ ಬರುತ್ತೆ. ಇಲ್ಲ ಅನ್ನೋದಾದರೆ ನಿಮ್ಮ ತಾಯಿ, ನಿಮ್ಮ ಅಜ್ಜಿಯಂದ್ರಿಗೆ ಯಾರಿಗಾದರೂ ಇದ್ದರೆ ಸೊ ಆನುವಂಶಿಕವಾಗಿ ಸಹ ಕೂಡ ಪಿಗ್ಮೆಂಟೇಷನ್ ಬರುವಂಥ ಚಾನ್ಸಸ್ ಅನ್ನೋದು ಇರುತ್ತೆ. ಸೊ ದೆನ್ ಬಂದು ಮೇನ್ ರೀಸನ್ ಬಂದು ಸನ್ ಟ್ಯಾನ್. ಹೊರಗಡೆ ಬಿಸಿಲಲ್ಲಾಗಿರ್ಬೋದು, ಇಲ್ಲ ಮನೆಯಲ್ಲೇ ಇರೋದಾದರೂ ದಯವಿಟ್ಟು ನಿಮಗಿನ್ನೂ ಪಿಗ್ಮೆಂಟೇಷನ್ ಬಂದಿಲ್ಲ ಅನ್ನೋದಾದರೆ ದಯವಿಟ್ಟು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಿ. ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ ಅನ್ನೋದು 75% ಬರೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ಆ ರೀಸನ್ಗಾಗಿ ಸೊ ಆದಷ್ಟು ಸನ್ಸ್ಕ್ರೀನ್ ನೀವು ಹೊರಗಡೆ ಕೆಲಸ ಮಾಡ್ತಿರ್ತೀರ, ಜಾಸ್ತಿ ಹೊತ್ತು ಇರ್ತೀರ ಅನ್ನೋದಾದರೆ 50+ SPF ಇರುವಂತಹ ಒಂದು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಿ. ನಿಮಗೆ ಅಮೆಝಾನಲ್ಲಿ ಅಥವಾ ನಿಮಗೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಸಹ ಕೂಡ ಸಿಗುತ್ತೆ. ಸೊ ಆದಷ್ಟು ವಿಚಾರಿಸಿ ತೆಗೆದುಕೊಳ್ಳಿ. ನೀವು ಮನೆಯಲ್ಲೇ ಇರ್ತೀರ ಅನ್ನೋದಾದರೆ 30+ SPF ಆದರೆ ಸಾಕು. ಇಲ್ಲ ಮನೆಯಲ್ಲಿರೋರ್ಗೂ ಸಹ ಕೂಡ 50 SPF+ ಇದ್ರೂ ಇನ್ನೂ ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಸೊ ಸನ್ಸ್ಕ್ರೀನ್ ಲೋಷನ್ನು ನಿಮ್ಗೆ ಇಷ್ಟ ಬಂದಿದ್ದು ನಿಮ್ಮ ಸ್ಕಿನ್ ಟೈಪ್ಗೆ ನೋಡಿ ತೆಗೆದುಕೊಳ್ಳಿ. ಸೊ ಈಗ ಬಂದಿರುವಂಥ ಪಿಗ್ಮೆಂಟೇಷನ್ನ ಏನು ಮಾಡಬೇಕು, ಈಗ ಇಷ್ಟೊತ್ತು ಕಾರಣಗಳನ್ನ ತಿಳಿಸ್ದೆ. ಬಂದೇ ಇರೋರಿಗೆ ಸೊಲ್ಯೂಷನ್ನ ಸಹ ಕೂಡ ಕೊಟ್ಟಿದ್ದೀನಿ. ಸೊ ಈಗ ಆಲ್ರೆಡಿ ಬಂದಿರೋರಿಗೆ ಏನು ಮಾಡಬೇಕು, ಒಂದು ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ ಹೋಮ್ ರೆಮಿಡಿ ಬಗ್ಗೆ ನಾನು ಈ ದಿನ ನಿಮಗೆ ಮಾಹಿತಿ ಕೊಡ್ತಿದ್ದೀನಿ. ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು 1 ಚಿಟಿಕೆ ಆಗೋಷ್ಟು ಕಸ್ತೂರಿ ಅರಿಶಿನ ಇಲ್ಲ ಅಂದ ಪಕ್ಷದಲ್ಲಿ ನೀವು ಬೇಕಿದ್ದಲ್ಲಿ ಅರಿಶಿನದ ಕೊಂಬನ್ನು ಪುಡಿ ಮಾಡಿ ಸಹ ಕೂಡ ಯೂಸ್ ಮಾಡ್ಬೋದು. 1 ಅಥವಾ 1.5 ಚಿಟಿಕೆ ಆದರೆ ಸಾಕಾಗುತ್ತೆ. ಸೊ ಇದು ಮೇಯ್ನ್ ಆಗಿ ಪಿಗ್ಮೆಂಟೇಷನ್, ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ, ಮುಖದಲ್ಲಿನ ಸಣ್ಣ ಸಣ್ಣ ಗುಳ್ಳೆಗಳು, ಮೊಡವೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಇದಕ್ಕೆ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಗ್ಲಿಸರಿನ್ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಸುಲಭವಾಗಿ ಸಿಗುತ್ತೆ. ಈ ಒಂದು ಗ್ಲಿಸರಿನ್ ಸಹ ಕೂಡ ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ, ಪಿಗ್ಮೆಂಟೇಷನ್ನ ಹೋಗಲಾಡಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ, ಇದು ಒಂದು ಸಿರಮ್ ಆಗಿರುತ್ತೆ ಸ್ನೇಹಿತರೆ. ಡೈಲಿ ನೈಟ್ ನೀವು ಮಲ್ಗೋಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನಂತರ 1 ಟೀ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ ಸಹ ಕೂಡ ನಿಮಗೆ ಮೆಡಿಕಲ್ ಸ್ಟೋರ್, ಫ್ಯಾನ್ಸಿ ಸ್ಟೋರ್ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಸೊ ರೋಸ್ ವಾಟರ್ ಸಹ ಕೂಡ ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ ಮತ್ತು ನಿಮ್ಮ ಮುಖದಲ್ಲಿನ ಧೂಳು, ಕೊಳಕು ಅಂದರೆ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮುಖದಲ್ಲಿನ ಮೊಡವೆಗಳನ್ನು ನಿವಾರಣೆ ಮಾಡೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ. ಈಗ ಇದನ್ನು ನೀವು ಒಂದೊಳ್ಳೆ ಪುಟ್ಟದಾದಂತಹ ಬಾಟಲ್ ಅಥವಾ ಒಂದು ಹೇರ್ ಟೈಟ್ ಕಂಟೈನರ್, ಸೊ ಇವೆರಡರಲ್ಲಿ ಯಾವುದಾದ್ರಲ್ಲೂ ಒಂದರಲ್ಲಿ ಹಾಕಿಟ್ಟು ಸೊ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಸೊ ಈಗ ಇದು ಫೈನಲ್ ಆಗಿ ರೆಡಿ ಆಗಿದೆ. ಇದನ್ನೇ ಯಾವ ರೀತಿಯಪ್ಪ ಯೂಸ್ ಮಾಡೋದು, ನಿಮ್ಮಲ್ಲಿ ಏನಾದರೂ ಡ್ರಾಪರ್ ಅಂದರೆ ಈಗ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಸಹ ಕೂಡ ಸಿರಪ್ ಹಾಕ್ತಾರಲ್ವ, ಆ ಒಂದು ಡ್ರಾಪರ್ ಇದ್ದರೆ ಸೊ ಆ ಒಂದು ಡ್ರಾಪರಿಂದ ಸಹ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಕಾಟನ್ನ ತೆಗೆದುಕೊಂಡು ಡೈಲಿ ನೈಟ್ ಮಲಗೋಕ್ಕಿಂತ ಮುಂಚೆ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ದೆನ್ ಬಂದು ಈ ಒಂದು ಸಿರಮ್ನ ಫೇಸ್ ಆ್ಯಂಡ್ ನೆಕ್ಗೆ ಈವನ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ ನಂತರ ನೈಟ್ ಹಾಗೆ ಮಲ್ಕೊಳ್ಬೇಕು, ನೈಟ್ ಎಲ್ಲ ಹಾಗೆ ಇರಬೇಕು. ಮತ್ತು ಮರುದಿನ ಬೆಳಗ್ಗೆ ಎದ್ದು ಆದಷ್ಟು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಯೂಸ್ ಮಾಡಿ, ಆದಷ್ಟು ಕಡಲೆ ಹಿಟ್ಟನ್ನೇ ಯೂಸ್ ಮಾಡಿ ಫೇಸ್ನ ವಾಶ್ ಮಾಡೋದಕ್ಕೆ. ಇಲ್ಲ ಅನ್ನೋದಾದರೆ ಈಗ ಅಟ್ ಪ್ರೆಸೆಂಟ್ ಯಾವ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀರಾ ಅಥವಾ ಸೋಪ್ನ ಯೂಸ್ ಮಾಡ್ತಿದ್ದೀರೋ ಸೊ ಅದನ್ನೇ ಯೂಸ್ ಮಾಡಿ ಫೇಸ್ನ ವಾಶ್ ಮಾಡಿಕೊಂಡ್ರೆ ಆಯಿತು. ಸೊ ಇದೇ ರೀತಿಯಾಗಿ 1 ವಾರಗಳ ಕಾಲ ಸತತವಾಗಿ ಈ ಒಂದು ಸಿರಮ್ನ ನಿಮ್ಮ ಫೇಸ್ಗೆ ಹಚ್ಚಿದ್ದೇ ಆದಲ್ಲಿ ನಿಮ್ಮ ಮುಖದಲ್ಲಿನ ಬಂಗು ಅಂದರೆ ಪಿಗ್ಮೆಂಟೇಷನ್, ಕಪ್ಪು ಕಲೆಗಳು, ಮೊಡವೆಗಳು ಎಲ್ಲ ಸಹ ಕೂಡ ಶಾಶ್ವತವಾಗಿ ನಿವಾರಣೆ ಆಗುತ್ತೆ. ಮತ್ತು ಆ ಒಂದಿಷ್ಟು ಸಹ ಕೂಡ ಕಲೆಗಳನ್ನೊಂದು ಕಾಣಿಸ್ಕೊಳ್ಳೋದಿಲ್ಲ ನಿಮಗೆ. ಸೊ ಅಷ್ಟು ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು. ಸೊ ಇದನ್ನು ನೀವು ಹಾಲ್ ಸ್ಕಿನ್ ಟೈಪ್ ಅವ್ರು ಸಹ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಅವರು ಆದಷ್ಟು ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡಿ ನಂತರ ನೀವು ಯೂಸ್ ಮಾಡೋದು ಉತ್ತಮ. ಸೊ ಇನ್ನು ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ಸ್ನೇಹಿತರೆ
ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.